ನಿಧಿ ಟವಲ್ ಎಲ್ಲಿದೆ? ಅಲ್ಲೇ ವಾರ್ಡ್ರೂಮ್ ಅಲ್ಲಿ ಇದೆ ನೋಡಿ. ಸೀತಾ ಮಾರಿಗುಡಿ. ಇದ್ಯಾರು? ಯಾರೋ ರಿಲೇಟಿವ್ ಇರಬೇಕು. ಸಿಂಬಲ್ ಎಲ್ಲ ನೋಡ್ದಂಗೆ ಇದೆಯಲ್ವಾ? ಹೌದು, ಇದೇ ಸಿಂಬಲ್ ಅವತ್ತು ಹೋಟೆಲಿರೋ ಟ್ರೋಫಿ ಮೇಲೆ ಇತ್ತಲ್ವಾ? ಅಂದರೆ ಸೀತಾ ಯಾರು? ಅಜ್ಜಿ, ಈ ಸರ್ಟಿಫಿಕೇಟ್ ಮೇಲೆ ಸೀತಾ ಅಂತ ಇದೆ. ಯಾರು ಅಂತ ಗೊತ್ತಾ? ಸೀತಾನಾ? ಇಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅಲ್ಕೋಬ, ನಿಂಗೆ ಮಸಾಲೆ ವಡೆ ಬೇಕು ಅಂದೆಲ್ಲ ತಗೊಂಡ್ಬರ್ತೀನಿ ಇರು. ನಿಧಿ, ನಿಮಗೆ ಸೀತಾ ಯಾರು ಅಂತ ಗೊತ್ತಾ? ನಿಮ್ಮ ರಿಲೇಟಿವಾ? ಗೊತ್ತಿಲ್ಲ, ಯಾಕೆ? ಕೇಳಿದೆ ಅಷ್ಟೇ, ಇದ್ರಲ್ಲಿ ಹೆಸರಿತ್ತಲ್ವಾ ಅದಕ್ಕೆ. ಏ ಡಾರ್ಲಿಂಗ್, ನಿಂದು ಊಟ ಆಯ್ತಾ? ಮನ್ಸ ಇಚ್ಛೆ ಹೆಂಡ್ತಿ ನೋಡಿದ್ದಾಯ್ತಾ? ಇಲ್ದಲ್ಲಿರೋ ನೆಪ ಮಾಡ್ಕೊಂಡು ನಿಧಿ ಹಿಂದೆ ದುಂಬಿ ತರ ಸುತ್ತಾಡ್ತಿರ್ಬೇಡ. ಮೊದಲು ಹೊರಡೋ, ಹೀಗೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ ಕಣೋ. ಪಾಪ ಶಾಂತಿ, ಅವಳು ಬಾಯ್ ಬಿಟ್ಟು ಹೋಗು ಅಂತ ಹೇಳಕ್ಕಾಗತ್ತಾ? ಮೊದಲು ಹೋಗಿ ಇಲ್ಲಿಂದ. ಆದ್ರೆ ಈ ಸರ್ಟಿಫಿಕೇಟ್ ಯಾಕಿಲ್ಲಿದೆ ಅಂತ ಒಂದ್ಸಲ ಶಾಂತಿ ಅಜ್ಜಿ ಹತ್ರ ಕೇಳ್ಬಿಟ್ಟು ಹೋಗ್ತೀನಿ. ತಲೆ ಕಣೋ ನಿಂದು. ಯಾವುದೋ ಹಳೆ ಸರ್ಟಿಫಿಕೇಟ್ ತಗೊಂಡು ನಿನ್ಗೇನೋ ಆಗಬೇಕು? ಕಳ್ಳಂಗೆ ಒಂದು ಪಿಳ್ಳೆ ನೆವಾನ್. ಹಾಸ್ಪಿಟ್ಲಲ್ಲಿ ತುಂಬ ಕೆಲಸ ಇದೆ, ಹೋಗು. ಓಕೆ. ಬಾಯ್. 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 ಏಯ್ ಸಾಕು, ಹೋಗೋ. ಎಷ್ಟೋ ಬಾಯಿ ಹೇಳ್ತೀಯ? ಸೀತಾ ಮಾರಿಗುಡಿ ಅಂದ್ರೆ ಯಾರು? ಅವ್ರ ಹೆಸರು ಹೇಳಿದ ತಕ್ಷಣ ಅಜ್ಜಿಯಾಗಿ ಒಂಥರ ಆಡಿದ್ರು. ಅಪ್ಪನ ಜೊತೆ ಫೋಟೋಲಿರೋರ್ಗೂ ಇದಕ್ಕೇನಾದ್ರೂ ಸಂಬಂಧ ಇರ್ಬೋದಾ? ಯಾಕಂದ್ರೆ ಈ ಸರ್ಟಿಫಿಕೇಟ್ ಮೇಲೆ ಇದ್ದಿದ್ದ ಸಿಂಬಲ್ ಆ ಫೋಟೋಲಿ ಅವ್ರ ಕಲಿದ ಟ್ರಾಫಿ ಮೇಲೂ ಇತ್ತು. ಏನಿದೆಲ್ಲ? ನನ್ನ ಫೋನ್ ಕಿತ್ಕೊತ್ಯಾ? ಎಷ್ಟೇ ಧೈರ್ಯ ನಿಂಗೆ? ಚಿಲ್ಲರೆ ಡಾಕ್ಟ್ರೆ, ಇದು ಧೈರ್ಯ ಅಲ್ಲ, ಕಾಳಜಿ, ಜವಾಬ್ದಾರಿ, ಪ್ರೀತಿ. ಸುಮ್ಮನೆ ನನ್ನ ಫೋನ್ ಕೊಡು. ನಾನಿಲ್ಲಿ ಗಂಟು ಹಿಡ್ಕೊಂಡು ಓದ್ಕೊಳಿಂದ ಬಡ್ಕೋತಾ ಇದೀನಿ, ನೀವು ನೋಡಿದ್ರೆ ಫೋನ್ ನೋಡ್ಕೊಂಡು ಅಂತ ನಗ್ತಾ ಇದ್ದೀರಾ? ನಾನೇನ್ ಟೈಮ್ ವೇಸ್ಟ್ ಮಾಡ್ತಿಲ್ಲ, ಮೊಬೈಲಲ್ಲಿ ಆನ್ಲೈನ್ ಸ್ಟಡೀಸ್ ಮಾಡ್ತಿದ್ದೆ. ಓ ರಿಯಲಿ? ಆನ್ಲೈನ್ ಸ್ಟಡೀಸ್ ಮಾಡ್ತಾ ಇದ್ರಾ ಅಥವಾ ರೀಲ್ ಸ್ಟಡೀಸ್ ಮಾಡ್ತಾ ಇದ್ರಾ? ಎಲ್ಲ ನಿನಗೆ ರಿಪೋರ್ಟ್ ಮಾಡ್ಬೇಕು ಅಂತ ನಾನೇನು ಬರ್ಕೊಟ್ಟಿಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ರೀಲ್ಸ್ನ ಮಾತ್ರ ನೋಡ್ಬೇಡಿ. ಇದರಿಂದಾಗೋ ಬ್ಯಾಡ್ ಎಫೆಕ್ಟ್ಸ್ ಬಗ್ಗೆ ಎಷ್ಟು ರಿಸರ್ಚ್ ಮಾಡಿದ್ದಾರೆ ಗೊತ್ತಾ? ಮೆಮೊರಿ ಪವರ್ ಕಡಿಮೆ ಆಗುತ್ತೆ. ನನಗೂ ಅದೆಲ್ಲ ಗೊತ್ತಿರೋದೆ, ನೀನೇನು ಎಕ್ಸ್ಟ್ರಾ ಜ್ಞಾನ ಕೊಡ್ಬೇಕಾಗಿಲ್ಲ. ಹೌದಾ? ಸರಿ, ಹಾಗಿದ್ರೆ ಈ ಜ್ಞಾನನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಂಗೆ ಇದೆಲ್ಲ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ. ತುಂಬಾ ಟೈಮಿಂದ ಸರಿಯಾಗಿ ಸ್ಟಡೀಸ್ ಮಾಡದೇ ಇರೋದಕ್ಕೆ ನಿಮ್ಗೆ ಹಾಗೆ ಅನ್ನಿಸ್ತಿದೆ. ಒಂದು ಕೆಲಸ ಮಾಡ್ಲಾ,
ನಾನು ನಿಮಗೆ ಪರ್ಸನಲ್ ಆಗಿ ಪಾಠ ಹೇಳ್ಕೊಡಕ್ಕೆ ಒಂದೊಳ್ಳೆ ಟೀಚರ್ನ ವ್ಯವಸ್ಥೆ ಮಾಡ್ಲಾ? ಯಾರನ್ನ ವ್ಯವಸ್ಥೆ ಮಾಡ್ತೀಯಾ? ಇನ್ಯಾರು? ನಮ್ಮ ಕರ್ಣ ಸರ್. ಸರ್ ಹತ್ರ ಹೋಗ್ಬಿಟ್ಟು ನನ್ನ ಗಂಡ ಒಂದು ಸ್ವಲ್ಪ ಪಾಠ ಹೇಳ್ಕೊಡಿ ಅಂದ್ರೆ ತುಂಬಾ ಖುಷಿಯಾಗಿ ಹೇಳ್ಕೊಡ್ತಾರೆ. ಹೇಳ ಕರ್ಣ ಸರ್. ನನ್ನ ಎದುರುಗಡೆ ಒಂದು ಹೆಸರು ತಗೋಬೇಡ ಅಂತ ಎಷ್ಟೆಲ್ಲ ಹೇಳಿದ್ದೀನಿ ನಿನಗೆ. ಗೋ ಔಟ್. ನೀವು ಬುಕ್ ಹಿಡ್ಕೊಂಡು ಓದ್ಕೊಳ್ಳೋವರೆಗೂ ಐ ವಿಲ್ ನಾಟ್ ಗೋ ಔಟ್. ಹೋಗ್ಬೇಡ, ಕೂತ್ಕೋ, ಬಾ ಕೂತ್ಕೋ. ನಾನಂತೂ ಓದಲ್ಲ. ಹೌದಾ? ಹಾಗಿದ್ರೆ ನಾನು ಬೆಲ್ ಪ್ರೆಸ್ ಮಾಡಬೇಕಾಗತ್ತೆ. ಆಮೇಲೆ ಕರ್ಣ ಸರ್ ಬರ್ತಾರೆ. ಅವ್ರು ಬಂದ್ರೆ ನಿಮಗೆ ಸಮಸ್ಯೆ. ಥಿಂಕ್ ಅಬೌಟ್ ಇಟ್ ಮೈ ಡಿಯರ್ ಹಬಿ. ಯಾರೇ ನೀನು? ಒಳ್ಳೆ ಬೆನ್ನತ್ತಿದ ಬೇತಾಳ ಥರ ನನ್ನ ತಲೆ ತಿಂತಿದ್ಯಲ್ಲ. ಆಯ್ತು, ಓದ್ಕೋತೀನಿ, ಸರಿನಾ? ಹೋಗು. ಚಿಲ್ಡ್ರೆ ಡಾಕ್ಟ್ರೆ, ನೀವು ಒಳ್ಳೆ ಡಾಕ್ಟರ್ ಆಗೋವರೆಗೂ ನಾನಿನ್ನ ಬಿಡಲಾರೆ. ಹೌದಾ? ಇಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಸೀತಾ, ಸೀತಾ ಕಲ್ಯಾಣ ವೈಭೋಗಮೆ. ಏನ್ ಸಖತ್ ಹಾಡಲ್ವಾ? ಅಪ್ಪ, ನಿಮಗೆ ಗೊತ್ತಾ ಒಂದು ಹಳೆ ಸಾಂಗ್ ಇದೆ, ಸೀತಾ ಕಲ್ಯಾಣ ವೈಭೋಗಮೆ ಅಂತ. ಇಲ್ಲ, ನನಗೆ ಗೊತ್ತಿಲ್ಲ. ಆಕ್ಚುಲಿ ಸೀತಾ ಇದ್ದಿದ್ದು ರಾಮನ ಜೊತೆ, ರಾವಣನ ಜೊತೆ. ರಾವಣ ಸೀತನ ಅಪಹರಣ ಮಾಡಿದ್ದ ಅಲ್ವಾ? ಏನು ಸಿಲ್ಲಿ ಕ್ವಶನ್ಸ್ ಕೇಳ್ತೀಯೋ? ಇದನ್ನ 2ನೇ ಕ್ಲಾಸ್ ಮಕ್ಳಿಗೆ ಕೇಳಿದ್ರು ಇದ್ರ ಬಗ್ಗೆ ಗೊತ್ತಿರುತ್ತೆ. ಹಾಗಿದ್ರೆ ಸೀತಾ ಯಾರಾದ್ರೂ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ಅಂದ್ರೆ ಸೀತಾ ಮಾರಿಗುಡಿ. ಯಾರಪ್ಪ? ಹೇಳಿಯಪ್ಪ, ಸೀತಾ ಯಾರು?